ನಾನ್ ಇವತ್ತು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳ್ತಿದ್ದೀನಿ, ಅವನು ಹೇಳಿಕೆ ಸುಳ್ಳಿರ್ಬಹುದು, ಕೊಡಿ ಆತನಿಗೆ ಹಾರೆ ಪಿಕಾಸಿ ಕೊಡಿ, ಕರ್ಕೊಂಡು ಹೋಗಿ ಜಾಗಕ್ಕೆ. ಕಾನೂನು ಬಗ್ಗೆ ನನಗೂ ಗೊತ್ತಿದೆ. ಇವ್ರು ಏನ್ ಹೇಳ್ತಿದ್ದಾರೆ, ತನಿಖಾಧಿಕಾರಿಗೆ ವಿವೇಚನೆ ಇದೆ ಅಂತ. ಯಾವ ವಿವೇಚನೆ ಅದು? ಯಾರು ನೀವು ಒಬ್ಬ ಡಾಕ್ಟರ್ ಆಗಿದ್ದೀರಿ, ನಿಮ್ ಬಳಿ ಯಾರೋ ಒಬ್ಬ ಬರ್ತಾನೆ, ಸ್ವಾಮಿ ಗನ್ ಶಾಟ್ ವುಂಡ್ ಆಗಿದೆ ಅಂತ, ನಿಮ್ಗೆ ವಿವೇಚನೆ ಇದೆಯಾ 3 ಅವರ್ ಆದ್ಮೇಲೆ ತೆಗಿತೀನಿ ಅಂತ ಹೇಳೋದಕ್ಕೆ? ಧರ್ಮಸ್ಥಳ ಏನು ಬೆಂಗಳೂರಷ್ಟು 1500 ಸ್ಕ್ವೇರ್ ಕಿಲೋಮೀಟರ್ ಇದೆ, ಸಣ್ಣ ಪ್ರಾಂತ್ಯ. ದೇವಸ್ಥಾನದ ಜಾಗವನ್ನ ಬಿಟ್ರೆ ಹೊರಗಿನೋದೆಲ್ಲ ಸಣ್ಣ ಪ್ರಾಂತ್ಯ. ಅಲ್ಲಿ ಊತ ಹಾಕಿದೀನಿ ಅಂತ ಈತ ಹೇಳಿದಾನೆ. 15 ದಿನಗಳಾಯ್ತು. ಆರೋಪಿಗಳು, ಒಂದು ವೇಳೆ ಆತ ಹೇಳ್ತಿರೋದ್ರಲ್ಲಿ ಸತ್ಯ ಇದ್ರೆ, ಆರೋಪಿಗಳು ಪ್ರತಿದಿನ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ವಾ ಎಲ್ಲೆಲ್ಲ ಹಾಕಿರ್ತಾನೆ ಅಲ್ಲಿಂದ ಹೊರಗೆ ತೆಗೆಯೋದಿಕ್ಕೆ? ಅಂಡ್ ನೀವು ಆತನ ಮೇಲೆ ಸುಳ್ಳು ದೂರನ್ನ ಕೊಟ್ಟಿದ್ದಾನೆ ಅಂತ ನಾಳೆ ಆಕ್ಚುಲಿ ಪ್ರಕರಣ ದಾಖಲು ಮಾಡೋದಾದ್ರೆ ಏನ್ ಹೇಳ್ತಾನೆ ಆತ? ಎಷ್ಟು ದಿನ ಕೊಟ್ರಿ ನೀವು ಎಕ್ಸುಮೇಷನ್ ಮಾಡೋದ್ರ ಮುನ್ನ? ಎಲ್ಲ ಎತ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ರಿ ಅಂತ ಹೇಳೋದಿಲ್ವಾ? ಪೊಲೀಸ್ನವ್ರು ಮಾಡ್ತಾ ಇರೋಂಥದ್ದೇನು ಇದನ್ನ ನಾನು ಅಂದ್ಕೊಳ್ತೀನಿ ಧಾರ್ಮಿಕ ಕ್ಷೇತ್ರಕ್ಕೆ ಮಾಡ್ತಾ ಇರೋ ದೊಡ್ಡ ಮಟ್ಟದ ಅನಾಚಾರ ಅಂತ ಹೇಳ್ತೀನಿ. ಧಾರ್ಮಿಕ ಕ್ಷೇತ್ರ ಆಗಿದ್ರಿಂದ ಇದರಲ್ಲಿ ಮಾಡಬೇಕಾದಂತ ತನಿಖೆಯನ್ನ ಮಾಡಬೇಕಿತ್ತು, ಅದನ್ನ ಮಾಡಿಲ್ಲ.